ಈ ದಿನ ಉಪನ್ಯಾಸ ನೀಡಲಿರುವ ಶ್ರೀಯುತ ಆದರ್ಶ ಗೋಖಲೆ ಅಂಕಣಕಾರರು ಉಡುಪಿ ಇವರನ್ನ ಹಾಗೂ ಡಾಕ್ಟರ್ ಸುರೇಶ್ ಹೆಗಡೆ ದಂತವೈದ್ಯರು ಕುಮಟ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಅಭಿಷೇಕ್ ಜಿಲ್ಲಾ ಸಂಯೋಜಕರು ಪ್ರಶಿಕ್ಷಣ ಭಾರತಿ ಉತ್ತರ ಕನ್ನಡ ಜಿಲ್ಲೆಯವರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಡಿ.ಎಲ್. ಹೆಬ್ಬಾರ್ ಇವರನ್ನ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾದ ಎನ್.ಜಿ. ಅನಂತಮೂರ್ತಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿ ಅಜಯ್ ಗೌಡ ಇವರನ್ನು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ನಿರಂತರ ಆಕ್ರಮಣ ಹಾಗೂ ವಸಾಹತುಶಾಹಿ ಆಡಳಿತದಿಂದಾಗಿ ನಮ್ಮ ಸಾಂಸ್ಕೃತಿಕ ಪರಂಪರೆ ಹಾಗೂ ಭಾರತೀಯ ನಾಗರಿಕತೆಯ ಹಿರಿಮೆಯ ಬಗ್ಗೆ ಸಮಾಜದಲ್ಲಿ ಕೀಳರಿಮೆ ವ್ಯಾಪಕವಾಗಿದ್ದ ಸಂದರ್ಭದಲ್ಲಿ 1972ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ತನ್ನ ಶಿಕ್ಷಣ ಕ್ಷೇತ್ರವನ್ನ ಪ್ರವೇಶಿಸಿತು. ಪಠ್ಯಕ್ರಮದಲ್ಲಿಯೇ ಶಾರೀರಿಕ, ಮಾನಸಿಕ, ಭಾವನಾತ್ಮಕ, ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸುವ ಪಂಚಮುಖಿ ಶಿಕ್ಷಣದ ಮೂಲಕ ಸಮಗ್ರ ವ್ಯಕ್ತಿತ್ವ ವಿಕಾಸವನ್ನು ಪೋಷಿಸಿ ತನ್ಮೂಲಕ ಪಠ್ಯಪುಸ್ತಕ ಮತ್ತು ಪರೀಕ್ಷೆಗಳ ಆಚೆಗೂ ಕಲಿಕೆ ಸಾಗುವಂತಾಗಿ ವಿದ್ಯಾರ್ಥಿಗಳನ್ನು ಸಮೃದ್ಧ ಬದುಕಿಗೆ ಸಜ್ಜುಗೊಳಿಸುವುದು ರಾಷ್ಟ್ರೋತ್ಥಾನದ ಶಿಕ್ಷಣ ವಿಭಾಗದ ಧ್ಯೇಯ. ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಶುಭಾರಂಭಗೊಳಿಸಬೇಕು ಅಂತೇಳಿ ಸಂಗೀತದ ವಿಭಾಗದ ವಿದ್ಯಾರ್ಥಿಗಳಿಂದ ವಿನಂತಿಸ್ತಾ ಇದ್ದೇವೆ.